ಈ ದೇಶದಲ್ಲಿ ಇದ್ದಂತ ಬಾಂಧವ್ಯನ ಕಿತ್ತಾಕಕ್ಕಾಗ್ಲಿಲ್ಲ. 2 ದೇಶ ಮಾಡ್ಬಿಟ್ರು. ಅವರು ರಾಜಕೀಯದ ತೆವಲಿಗೆ, ಅವ್ರವ್ರ ಅಧಿಕಾರದ ತೆವಲಿಗೆ 2 ದೇಶ ಮಾಡ್ಬಿಟ್ರು. ಆದ್ರೆ ಬಾಂಧವ್ಯನ ಕೀಳಕ್ಕಾಯ್ತಾ? ಬಾಂಧವ್ಯನ ಕೀಳಕ್ಕಾಗ್ಲಿಲ್ಲ. ಇಲ್ಲಿಯ ಜನ ಈ ನೆಲದ ಜೊತೆಗೆ ನಮ್ಗೊಂದು ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳಿ ಇಲ್ಲೇ ಉಳ್ಕೊಂಡ್ರು. ಹುಬ್ಬುಲ್ ವತನ್ ಮಿನಲ್ ಈಮಾನ್ ಅಂತ ಖುರಾನಲ್ಲಿ ಒಂದು ಸೆಂಟೆನ್ಸ್ ಇದೆ. ಇದ್ರ ಅರ್ಥ ತಾಯ್ನೆಲ ಎಲ್ಲಕ್ಕಿಂತಲೂ ಮಿಗಿಲು ಅಂತ ಖುರಾನ್ ಹೇಳುತ್ತದನ್ನ. ತಾಯ್ನೆಲವನ್ನ ಪ್ರೀತಿಸುವುದು, ಗೌರವಿಸುವುದು ಈಮಾನಿನ ಭಾಗ ಅಂತ, ಇನ್ನು ಧರ್ಮದ ಭಾಗ ಅಂತ. ಸೊ ನಾವು ತಾಯ್ನೆಲವನ್ನ ಎಷ್ಟು ಅಗಾಧವಾಗಿ ಪ್ರೀತಿಸ್ತೀವಿ ಅಂತ ಅಂದ್ರೆ, ಭಾರತ ಅಖಂಡ ಭಾರತವಾಗಿ ಉಳ್ಕೊಳ್ಬೇಕು, ಬ್ರಿಟಿಷರ ದಾಸ್ಯದಿಂದ ಮುಕ್ತಿಗೊಳ್ಬೇಕು ಅಂತ ಹೇಳಿ ಈ ದೇಶಕ್ಕೋಸ್ಕರ ನಾವೆಲ್ಲರೂ ಹೋರಾಟ ಮಾಡಿದೀವಲ್ವಾ. ಹಿಂದೂಗಳು ಹೋರಾಟ ಮಾಡಿದ್ದಾರೆ, ಮುಸಲ್ಮಾನರು ಹೋರಾಟ ಮಾಡಿದ್ದಾರೆ. ಯಾರೋ ಥರ್ಡ್ ಪರ್ಸನ್ ಬಂದು ಬಿತ್ತಿದಂಥ ಒಡೆದಾಡುವ ನೀತಿಗೋಸ್ಕರ ಅವರು ಒಡೆದ್ರು ಅಂತ ಹೇಳಿ ನಾವು ಒಡೆದು ಹೋಗಿ ಈ ದೇಶವನ್ನ ಛಿದ್ರ ಮಾಡೋದು. ಈ ದೇಶಕ್ಕೊಂದು ದೊಡ್ಡ ಶಕ್ತಿ ಇದೆ. ಈ ದೊಡ್ಡ ಶಕ್ತಿ ಯಾವುದರಿಂದ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದ್ರೆ ನಮ್ಮ ಈ ಕಿತ್ತಾಟಗಳಿಂದ, ನಮ್ಮ ಈ ರಾಜಕೀಯ ತೆವಲುಗಳಿಂದ. ಇದನ್ನ ಬಿಟ್ಟು ಆರಾಮಾಗಿ ಬದುಕಿದ್ರೆ ನಿಜವಾಗ್ಲೂ ವಿಶ್ವಗುರು ಆಗುವಂತಹ ಶಕ್ತಿ, ತಾಕತ್ತು ಭಾರತಕ್ಕಿದೆ. ಮತ್ತೆ ಭಾರತವನ್ನ ಈ ಹಿಂದೆಯೂ ಕೂಡ ಇಡೀ ಪ್ರಪಂಚ ಪ್ರೀತಿಸ್ತಾ ಇದ್ದಿದ್ದು ಯಾವ ಕಾರಣಕ್ಕೆ ಅಂದ್ರೆ ಇಲ್ಲಿಯ ಭ್ರಾತೃತ್ವ ಭಾವನೆಗೆ. ಇಲ್ಲಿನ ಹಿಂದೂ, ಮುಸಲ್ಮಾನರು, ಸಿಖ್ಖರು, ಜೈನರು, ಕ್ರೈಸ್ತರು ಎಷ್ಟು ನೆಮ್ಮದಿಯಾಗಿ ಬದುಕ್ತಿದ್ದಾರೆ, ಇಲ್ಲಿ ಎಷ್ಟು ಧರ್ಮಗಳ ಉಗಮ ಆಗಿದೆ, ಇಲ್ಲಿ ಎಷ್ಟು ಪರಂಪರೆಗಳು ಬೆಳೆದು ಬಂದಿದ್ದಾವೆ ಅನ್ನುವಂಥ ಕಾರಣಕ್ಕೆ.